ಅನುತಪತಿ ಅನ್ನೋದನ್ನ ಹೇಗೆ ಪ್ರಯೋಗ ಮಾಡಬೇಕು ಅಂತ ಮಹಾಭಾರತದಲ್ಲಿ ಪ್ರಯೋಗದಲ್ಲಿ ತೋರಿಸ್ತಾರೆ. ರಾಜ ಪರೀಕ್ಷಿತ್ ತತ್ ದುಷ್ಟಂ ಕರ್ಮ ಕೃತ್ವ ಅನ್ವತಪ್ಯತ ಮೃತ್ಯುಂತು ನ ಅನ್ವತಪ್ಯತ ಅಂತ. ಇದು 42ನೇ ಅಧ್ಯಾಯ ಉತ್ತರ ಭಾರತದ ಪಾಠ ಮತ್ತು ಟಿ ಆರ್ ಕೃಷ್ಣಾಚಾರ್ಯ ಪಾಠದ ಪ್ರಕಾರ ಅಲ್ಲಿ 36ನೇ ಶ್ಲೋಕ ಸಂಖ್ಯೆ ಸ್ವಲ್ಪ ವ್ಯತ್ಯಾಸ ಇರಬಹುದು. ವೈಷ್ಣವ ಪಾಠದಲ್ಲಿ 37ನೇ ಶ್ಲೋಕ. ತಾನು ಆ ಶಮೀಕ ಋಷಿಗೆ ಮಾಡಿದ ಅವಮಾನಕ್ಕಾಗಿ ಮಾಡಿದ ಆ ಕರ್ಮವನ್ನು ಮಾಡಿ ಅವನು ಎಷ್ಟು ದುಃಖಪಟ್ಟನೋ ಅಷ್ಟು ದುಃಖವನ್ನು ಅವನು ಮೃತ್ಯುವಿನ ಬಗ್ಗೆ ತನಗೆ ಒದಗಿ ಬರುವ ಮೃತ್ಯುವಿನ ಬಗ್ಗೆನೂ ಕೂಡ ಪಡಲಿಲ್ಲ ಅಂತ. ಇಲ್ಲಿ ನಹಿ ಮೃತ್ಯುಂ ತಥಾ ರಾಜ ಶ್ರುತ್ವಾ ವೈ ಸೋನ್ಮ ತಪ್ಯತ ಅಶೋಚದ ಅಮರ ಪ್ರಖ್ಯ ಯಥಾಕೃತ್ವೇ ಕರ್ಮ ತತ್ ಆ ಕರ್ಮ ಶಮೀಕ ಋಷಿ ಮಾಡಿದ ಅವಮಾನವನ್ನು ಕೃತ್ವ ಮಾಡಿ ಯಥಾ ಹೇಗೆ ಅನ್ವತಪ್ಯತ ದುಃಖಪಟ್ನು ತಥಾ ಹಾಗೆ ಮೃತ್ಯುಂ ತನಗೆ ಒದಗಿ ಬರುವ ಮೃತ್ಯುವಿನ ಬಗ್ಗೆ ಕೂಡ ನ ಅನ್ವತಪ್ಯತ ಅವನು ದುಃಖ ಪಡಲಿಲ್ಲ ಅಂತ. ಇಲ್ಲಿ ಈ ದುಷ್ಟಕರ್ಮದ ಬಗ್ಗೆ ದುಷ್ಟಕರ್ಮ ಕೃತ್ವ ಅನ್ವತಪ್ಯತ, ಅಲ್ಲಿ ಕೃತ್ವ ಅಂತಿದೆ ನೋಡಿ, ದುಷ್ಟಕರ್ಮ ಅನ್ವತಪ್ಯತ ಅಂತಿಲ್ಲ. ಹಾಗಿದ್ರೂ ತಪ್ಪೇನಾಗ್ತಿರ್ಲಿಲ್ಲ. ಸಹ ದುಷ್ಟಂ ಕರ್ಮ ಅನ್ವತಪ್ಯತ ಅಂದ್ರೆ ಕೆಟ್ಟ ಕೆಲಸದ ಬಗ್ಗೆ ಪಶ್ಚಾತ್ತಾಪಟ್ಟ. ಕರ್ಮ ಅಂತ ದ್ವಿತೀಯ ವಿಭಕ್ತಿಯಲ್ಲಿದ್ದು ಕೃತ್ವ ಅಂತ ಉಂಡೇಳಿ ಇಲ್ಲದೆ ಹೋದ್ರೂ ತಪ್ಪೇನಾಗ್ತಿರ್ಲಿಲ್ಲ. ಆದ್ರೆ ತತ್ ಕರ್ಮ ಕೃತ್ವ ಅನ್ವತಪ್ಯತ ಅಂತ ಕೃತ್ವ ಅಂತಲ್ಲಿ ಪ್ರಯೋಗ ಮಾಡಿದ್ದಾರೆ. ಆದ್ರೆ ಮೃತ್ಯು ಅನ್ನೋದನ್ನು ಕುರಿತಾಗಿ ಹೇಳಿದ್ಮೇಲೆ ಮೃತ್ಯುಂ ನ ಅನ್ವತಪ್ಯತ ಅಂತ ಹೀಗೇನಲ್ಲಿ ಶಬ್ದ ಪ್ರಯೋಗ ಇದೆ. ಮೃತ್ಯುಂ ಪ್ರಾಪ್ಯ ನ ಅನ್ವತಪ್ಯತ ಅಂತ ಪ್ರಾಪ್ಯ ಅಂತ ಏನು ಪ್ರಯೋಗ ಮಾಡಿಲ್ಲ ಅವರು. ಮೃತ್ಯುವನ್ನು ಪಡೆದು ಅವನು ಶೋಕಪಟ್ಟ ಅಂತ ಏನು ಪ್ರಯೋಗ ಮಾಡಲಿಲ್ಲ. ಅಲ್ಲಿ ಪ್ರಾಪ್ಯ ಅಂತ ಪ್ರಯೋಗ ಮಾಡಲಿಲ್ಲ, ಇಲ್ಲಿ ಕೃತ್ವ ಅಂತ ಪ್ರಯೋಗ ಮಾಡಿದ್ದಾರೆ. ಆದ್ರಿಂದ ನಾವು ಅನುವಿತ್ತು ಉಪಸರ್ಗಪೂರ್ವಕ ತಪಧಾತುವನ್ನ ನೋಡೋ ಪ್ರಸಂಗ ಬಂದಾಗ ಈ ಎರಡೂ ಥರನೂ ಪ್ರಯೋಗ ಮಾಡಬಹುದು. ಹಿಂದೆ ನಾವು ಅಶೋಚ ಅನ್ವಶೋಚ ಅಂತ ಅನ್ನೋದನ್ನು ನೋಡಿದ್ದೇವೆ. ಅಲ್ಲಿ ಅಶೋಚ ಅನುವಿತ್ತು ಉಪಸರ್ಗಪೂರ್ವಕ ಶುಕ ಧಾತು ಇದೆ. ಶೋಕ ಪಡಬಾರದಾದ ವ್ಯಕ್ತಿಗಳನ್ನು ಕುರಿತು ದ್ವಿತೀಯ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿದ್ದಾರೆ. ಅಶೋಚಾನ್ ಅನ್ವಶೋಚ ಅಂತ ಹೀಗೆ. ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾ ಅದೆಲ್ಲ ಕಡೆ ದ್ವಿತೀಯ ವಿಭಕ್ತಿಯೇ ಇದೆ. ಹೀಗೆ ಗತಾಸೂನ್ ಅಗತಾಸೂನ್ ದೃಷ್ಟ ಅಂತ ನಡುವೆ ತ್ವಾಪ್ರತ್ಯ ಅಂತ ಶಬ್ದ ಏನೂ ಅಲ್ಲಿಲ್ಲ. ನೇರವಾಗಿ ಅನುವಿತ್ತು ಉಪಸರ್ಗಪೂರ್ವಕ ಶುಕಧಾತು ಇದ್ದಾಗ ಅದರ ಕರ್ಮಕ್ಕೆ ದ್ವಿತೀಯ ವಿಭಕ್ತಿಯೇ ಇದೆ. ಹಾಗೆ ಇಲ್ಲಿಯೂ ಕೂಡ ಮೃತ್ಯುಂ ಸಹ ನ ಅನ್ವತಪ್ಯತ ಅಂತಿದೆ. ಮತ್ತೆ ಆ ಕರ್ಮದ ಬಗ್ಗೆ ಹೇಳುವಾಗ ಮಾತ್ರ ಕೃತ್ವ ಅಂತ ಹೇಳಿದ್ದಾರೆ. ಆದ್ರಿಂದ ನಡುವೆ ಒಂದು ತ್ವಾಪ್ರತ್ಯವನ್ನು ಬಳಸಿಯೂ ಪ್ರಯೋಗ ಮಾಡಬಹುದು, ತ್ವಾಪ್ರತ್ಯವನ್ನು ಬಳಸದೇನೂ ಪ್ರಯೋಗ ಮಾಡಬಹುದು. ಸಹ ಮೃತ್ಯುಂ ಪ್ರಾಪ್ಯಾಪಿ ನ ಅನ್ವತಪ್ಯತ ಅಂತ ಹೀಗೆ ಮಾಡಬಹುದು. ಸಹ ಮೃತ್ಯುಂ ನ ಅನ್ವತಪ್ಯತ ಅಂತಲೂ ಪ್ರಯೋಗ ಮಾಡಬಹುದು. ಸಹ ಅಶೋಚ್ಯಾನ್ ಪ್ರಾಪ್ಯ ಅನುಶೋಚತೆ ಅಂತ ಹೀಗೇನಾದರೂ ಅಲ್ಲಿಯೂ ಸಂದರ್ಭಕ್ಕೆ ಉಚಿತವಾದ ತ್ವಾಪ್ರತ್ಯವನ್ನು ಪ್ರಯೋಗ ಮಾಡಬಹುದು, ಮಾಡದೇನೂ ಇರಬಹುದು. ಹೀಗೆ ಎರಡೂ ಥರದ ಸ್ಟ್ಯಾಂಡರ್ಡ್ ಪ್ರಯೋಗಗಳನ್ನ ನಾವು ಮಾಡಬಹುದು ಅನ್ನೋದನ್ನ ಇಲ್ಲಿ ಕಾಣಬೇಕು.